ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ ಆದ ಲೈಫ್ ಬಿಯಾಂಡ್ ಸ್ಕ್ರಬ್ಸ್. ನಾನೆಲ್ಲರಿಗೂ ಈ ಚಾನಲ್ ಮೂಲಕ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿ ಇಷ್ಟಪಡ್ತೇನೆ. ಯಾಕಂದರೆ ನನಗೆ ಕಳೆದ ವಿಡಿಯೋದಲ್ಲಿ ನನ್ನ ಇಂಟ್ರೊಡಕ್ಷನ್ ಹಾಗೂ ನನ್ನ ಪಯಣದ ಬಗ್ಗೆ ನಾನು ಶೇರ್ ಮಾಡಿಕೊಂಡಿದ್ದೆ. ಸೊ ಎಲ್ಲರೂ ಫ್ರೆಂಡ್ಸ್ ಎಲ್ಲ ನನಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ ಹಾಗೂ ಕಮೆಂಟ್ ಮಾಡಿದ್ದೀರಾ. ಸೊ ಹೀಗೆ ಕಮೆಂಟ್ ಹಾಗೂ ಸಪೋರ್ಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮತ್ತು ಫಾಲೋ ಮಾಡಿ. ಈ ವಿಡಿಯೋದಲ್ಲಿ ನಾನು ಇನ್ನೊಂದು ವಿಷಯಗಳ ಬಗ್ಗೆ ಶೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಫಸ್ಟ್ ಆಫ್ ಆಲ್, ನಾನು ದುಬೈ ಅಂದರೆ ಟೋಟಲ್ GCC ಕಂಟ್ರಿಗಳಂತ ಬರ್ತವೆ. ಅದರಲ್ಲಿ 7 ಕಂಟ್ರಿಗಳು 6 ಕಂಟ್ರಿಗಳಿದೆ. GCC ಕಂಟ್ರಿ ಅಂದರೆ ಗಲ್ಫ್ ಕಂಟ್ರೀಸ್ ಅಂತ ನಾವೇನಂತ ಕರಿತೇವೆ. ಅಲ್ಲಿ ನರ್ಸಿಂಗ್ ಪ್ರೊಫೆಷನ್ ಹೇಗೆ, ಯಾವ ರೀತಿ ಜಾಬ್ ತಗೊಳ್ಳೋದು, ಮತ್ತು ಬೇರೆ ಪ್ರೊಫೆಷನ್ ಹೇಗೆ ಜಾಬ್, ಅಲ್ಲಿ ಸ್ಯಾಲ್ರಿ ಎಷ್ಟು, ಅಲ್ಲಿ ಜೀವನ ಶೈಲಿ ಹೇಗೆ ಅಂತ ನಾನು ಶೇರ್ ಮಾಡ್ಕೊಳ್ಳಿಕ್ಕೆ ನಾನು ಈ ವಿಡಿಯೋದಲ್ಲಿ ನಾನು ತುಂಬ ಕ್ಲಿಯರಾಗಿ ನಾನು ಹೇಳ್ಕೊಳ್ತೇನೆ. ಮತ್ತೊಮ್ಮೆ ಏನಂದರೆ, ಫಸ್ಟ್ ಆಫ್ ಆಲ್ ನಾನು ನನ್ನ ನರ್ಸಿಂಗ್ ಮುಗಿದ ಮೇಲೆ ನಾನು ಒಂದು ಪ್ರೈವೇಟ್ ಹಾಸ್ಪಿಟ್ಲಲ್ಲಿ 3 ವರ್ಷ ಕೆಲಸ ಮಾಡಿ ಅದಾದಮೇಲೆ ನಾನು GCC ಕಂಟ್ರಿ ಆದ ದುಬೈಗೆ ನನಗೆ ಆಫರ್ ಬಂದಿತ್ತು. ಸೊ ಅಲ್ಲಿ ನಾನು ಜಾಬ್ ತೊಗೊಳ್ಬೇಕಾದ್ರೆ ಕೆಲವು ಎಕ್ಸಾಮ್ಸ್ ಎಲ್ಲ ಬರೀಲಿಕ್ಕಿತ್ತು. ಸೊ ಆ ಎಕ್ಸಾಮ್ಸ್ ಬಗ್ಗೆ ಮತ್ತು ಏನೆಲ್ಲ ಪ್ರೊಸೆಸ್ ಮಾಡಬೇಕಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಳ್ತೇನೆ. ಫಸ್ಟ್ ಆಫ್ ಆಲ್, GCC ಕಂಟ್ರಿ ಅಂದರೆ ಫಸ್ಟ್ ನಮಗೆ ನೆನಪು ಬರೋದು ದುಬೈ ಅಥವಾ ಸೌದಿ ಅಥವಾ ಕತಾರ್. ಸೊ ಈ 3 ಕಂಟ್ರಿಗಳಿಗೆ ಇಂಡಿಯಾದ ತುಂಬ ಜನ ಅಂದರೆ ಪ್ರಿಫರ್ ಮಾಡ್ತಾರೆ. ಎಸ್ಪೆಷಲಿ ಮಲಯಾಳೀಸ್ ಆಗಲಿ ಅಥವಾ ನಮ್ಮ ಕರ್ನಾಟಕದವರಾಗಲಿ ತುಂಬ, ಯಾಕಂದರೆ ಈ ಕಂಟ್ರಿಗಳಲ್ಲಿ ತುಂಬ ಜನ ಫ್ಲೋ ಇರುತ್ತೆ. ಸೊ ದುಬೈ ಹೇಳಬೇಕಂದ್ರೆ, ದುಬೈಗೆ ನೀವು ಒಂದು ಎಕ್ಸಾಮ್ ಬರೀಬೇಕಾಗುತ್ತೆ. ಎಕ್ಸಾಮ್ ಏನಂದರೆ ದುಬೈ ಹೆಲ್ತ್ ಅಥಾರಿಟಿಯಿಂದ ಒಂದು DHA ಎಕ್ಸಾಮ್ ಅಂತ ಬರೆಸ್ತಾರೆ. ಅದು ಕೇವಲ ದುಬೈಗೆ ಮಾತ್ರ. ದುಬೈಯಲ್ಲಿ ಬಂದ್ಬಿಟ್ಟು ತುಂಬ ಸ್ಟೇಟ್ಗಳಿದೆ. ದುಬೈ, ಅಬುದಾಬಿ, ಶಾರ್ಜಾ ಮತ್ತು ಅಲೇನ್ ಮತ್ತು ಹೀಗೆ ಇನ್ನೂ ಕೆಲವು ಸ್ಟೇಟ್ಗಳಾಗ್ತಾ ಇದೆ ಅದರಲ್ಲಿ. ಸೊ ಇವಾಗ ಅಲ್ಲಿ ದುಬೈಲಿರೋದು 3 ಎಕ್ಸಾಮ್ ಇಂಪಾರ್ಟೆಂಟ್. ಆ 3 ಎಕ್ಸಾಮ್ಗಳಂದರೆ ಅದೇ ದುಬೈಗೆ ನೀವು DHA ಅಂತ ಎಕ್ಸಾಮ್ ಬರೀಬೇಕು, ಅಬುದಾಬಿಗೆ ನೀವು ಹಾದ್ ಅಂತ ಎಕ್ಸಾಮ್ ಬರೀಬೇಕು, HAAD ಹಾದ್ ಅಂತ ಕರೀತಾರೆ, ಮತ್ತು ಶಾರ್ಜಾಕ್ಕೆ ನೀವು MOH ಅಂತ ಎಕ್ಸಾಮ್ ಬರೀಬೋದು. ಸೊ ಫಸ್ಟ್ ಆಫ್ ಆಲ್ ಈ ಎಕ್ಸಾಮ್ ಬರೀಬೇಕು. ನಿಮಗೆ ಏನೆಲ್ಲ ಕ್ವಾಲಿಫಿಕೇಷನ್ ಬೇಕಂದರೆ, ನೀವು ಫಸ್ಟ್ GNM ಅಥವಾ BSc ಮಾಡಿರಬೇಕು ಕಂಪ್ಲೀಟಾಗಿ. ಮತ್ತು ಅದು ಮಾಡಿ ಆದಮೇಲೆ ನಿಮಗೆ ಒಂದು ಮಿನಿಮಮ್ 3 to 4 years ಎಕ್ಸ್ಪೀರಿಯನ್ಸ್ ಇದ್ದರೆ ಒಳ್ಳೆದು. ಅಟ್ಲೀಸ್ಟ್ 2 years ಅಂತೂ ಕೇಳ್ತಾರೆ. ಎಕ್ಸ್ಪೀರಿಯನ್ಸ್ ಇಲ್ಲಾಂದರೆ ನಿಮಗೆ ಜಾಬ್ ಸಿಗೋದು ಕಷ್ಟ. ಮತ್ತು GNMಗೆ ಬಂದುಬಿಟ್ಟು ದುಬೈಯಲ್ಲಿ ಅಂದರೆ ಎಸ್ಪೆಷಲಿ ಯುನೈಟೆಡ್ ಅರಬ್ ಎಮಿರೇಟ್ಸಲ್ಲಿ ಅಷ್ಟೊಂದು ಸ್ಕೋಪ್ ಇವಾಗ ಇಲ್ಲ. ಆಫ್ಟರ್ ಕೊರೋನಾ ಸ್ಕೋಪ್ ತುಂಬ ಕಡಿಮೆ ಆಗ್ತಿದೆ. ಇವಾಗೆಲ್ಲರೂ ಅವರು ಹೈಯೆಸ್ಟ್ BSc ವಿತ್ 2 years ಎಕ್ಸ್ಪೀರಿಯನ್ಸೇ ಕೇಳ್ತಾ ಇದ್ದಾರೆ. ಸೊ ಅವ್ರ ಎಕ್ಸ್ಪೀರಿಯನ್ಸ್ ಕೇಳುವಾಗ ಸಹ ಸ್ಪೆಷಲಿ ತುಂಬ ಇಂಪಾರ್ಟೆಂಟ್ ಅಂದರೆ ವಾರ್ಡ್ಗಳ ಬಗ್ಗೆ ಅವರು ಕಾನ್ಸಂಟ್ರೇಟ್ ಮಾಡ್ತಾರೆ. ನಿಮಗೆ ಜನರಲ್ ವಾರ್ಡ್ ಆದರೆ ಅಷ್ಟೊಂದು ಅವರು ಸ್ಕೋಪ್ ಕೊಡಲ್ಲ. ಸ್ಪೆಷಲಿ ನೀವು ಎಮರ್ಜೆನ್ಸಿ ವಾರ್ಡ್ ಅಥವಾ ಆಪರೇಷನ್ ಥಿಯೇಟರ್ ಅಥವಾ ನೀವು ಮಕ್ಕಳ ವಿಭಾಗ ಅಂತ ಪೀಡಿಯಾಟ್ರಿಕ್ ಸೆಕ್ಷನಲ್ಲಿ ಕೆಲಸ ಮಾಡ್ತಿದ್ರೆ, ಅಥವಾ ನಿಮಗೆ OTಯಲ್ಲಿ ನೀವು ಕೆಲಸ ಮಾಡ್ತೀರಿ, ಈ ಡಿಪಾರ್ಟ್ಮೆಂಟಲ್ಲಿ ಅಥವಾ ನೀವು ಡೆಲಿವರಿ ಸೆಕ್ಷನಲ್ಲಿ ಕೆಲಸ ಮಾಡ್ತೀರಿ, ಈ ಎಲ್ಲ ಡಿಪಾರ್ಟ್ಮೆಂಟ್ಗೆ ತುಂಬ ಡಿಮ್ಯಾಂಡ್ಸ್ ಇದೆ. ಮತ್ತು ನಿಮಗೆ ಈ ಎಕ್ಸಾಮಿಗೆ ಬಂದುಬಿಟ್ಟು ನಿಮಗೆ ಇಂಡಿಯಾದಲ್ಲಿ ಪ್ರಿಪೇರ್ ಆಗ್ಬೋದು. ಕರ್ನಾಟಕದಲ್ಲಿ ನಿಮಗೆ ಮಂಗಳೂರಲ್ಲಿ ಹಾಗೂ ಕೇರಳದಲ್ಲಿ ಆನ್ಲೈನ್ ಕೋಚಿಂಗ್ ತುಂಬ ಸಿಗ್ತವೆ. ಈವನ್ ಬೆಂಗಳೂರಲ್ಲಿ ಸಹ ಇದೆ ನಿಮಗೆ. ಅಲ್ಲಿ ನೀವು DHA ಎಕ್ಸಾಮ್ ಕೋಚಿಂಗ್ ತೊಗೊಂಡು ಜಸ್ಟ್ 1 month ಅಥವಾ 15 days ಕ್ರ್ಯಾಶ್ ಕೋರ್ಸ್ ತೊಗೊಂಡು ನೀವು ಆ ಕೋರ್ಸ್ ಬಗ್ಗೆ ರೆಡಿಯಾಗಿ ಅದಾದಮೇಲೆ ನೀವು ಎಕ್ಸಾಮ್ನ ಬುಕ್ ಮಾಡ್ಕೊಂಡು ನೀವು ಕೊಡ್ಬೋದು. ಎಕ್ಸಾಮ್ ಫೀಸ್ ಬಂದುಬಿಟ್ಟು ಒಂದು 22,000 ಏನೋ ಇದೆ. ಮತ್ತು ಕೋಚಿಂಗ್ ಫೀಸ್ ಬಂದು ಒಂದು ಡಿಪೆಂಡ್ಸ್ ಆನ್ 7,000 to 8,000. ಇದು ಜಸ್ಟ್ ಎಕ್ಸಾಮಿಗೆ. ಅದಾದಮೇಲೆ ನಿಮಗೆ ಪ್ರೊಸೆಸ್ ಮಾಡಬೇಕಾಗುತ್ತೆ. ಪ್ರೊಸೆಸ್ ಅಂದರೆ ನಿಮಗೆ ಡಾಟಾ ಫ್ಲೋ ಅಂತ ಕರೀತಾರೆ. ಏನಂದರೆ ಈ ಡಾಟಾ ಫ್ಲೋ ಮಾಡಬೇಕಾದ್ರೆ ನೀವು ತುಂಬ ಜಾಗ್ರತೆ ವಹಿಸಬೇಕು. ಯಾಕಂದರೆ ಈ ಡಾಟಾ ಫ್ಲೋದಲ್ಲಿ ನೀವೇನಾದರೂ ಮಿಸ್ಇನ್ಫಾರ್ಮೇಷನ್ ಕೊಟ್ಟರೆ ಅಥವಾ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟರೆ ಅಥವಾ ಏನಾದರೂ ಫೇಕ್ ಡಾಕ್ಯುಮೆಂಟ್ ನೀವು ಸಬ್ಮಿಟ್ ಮಾಡಿದರೆ ಡೆಫಿನೆಟ್ಲಿ ನಿಮಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ಈ ಒಂದು ಡಾಕ್ಯುಮೆಂಟ್ ಅಂದರೆ ಈ ಡಾಟಾ ಫ್ಲೋ ಅಂತ ಕರಿತೀವಲ್ಲ, ಈ ಉಳಿದ 6 GCC ಕಂಟ್ರಿಗಳಿಗೆ ಸಹ ನೀವು ಇನ್ ಫ್ಯೂಚರಲ್ಲಿ ನೀವು ಹೋಗೋದಾದರೆ ಈ ಡಾಟಾ ಫ್ಲೋ ತುಂಬ ಇಂಪಾರ್ಟೆಂಟ್. ಸೊ ಅದಕ್ಕೆ ನಿಮ್ಮ ಡಾಕ್ಯುಮೆಂಟ್ ಜೆನ್ಯೂನ್ ಆಗಿರಬೇಕು. ಅದು ನರ್ಸಿಂಗ್ ಡಿಗ್ರಿ ಇರಲಿ ಅಥವಾ ಅದು ನರ್ಸಿಂಗ್ ಎಕ್ಸ್ಪೀರಿಯೆನ್ಸ್ ಇರಲಿ ಅಥವಾ ನಿಮ್ಮ ಪಾಸ್ಪೋರ್ಟ್ ಇರಲಿ ಅಥವಾ ಯಾವುದೇ ಡಾಕ್ಯುಮೆಂಟ್ಸ್ ಕ್ಲೀನ್ ರೆಕಾರ್ಡ್ ಇರಬೇಕು. ಅಥವಾ ನಿಮ್ಮ ಹೆಸರು ಚೇಂಜ್ ಆಗಿದೆ ಅಥವಾ ನಿಮ್ಮ ಡೇಟ್ ಆಫ್ ಬರ್ತ್ ಚೇಂಜ್ ಆಗಿದೆ ಅಂದರೆ ತುಂಬ ಟೈಮ್ ತಗೊಳುತ್ತೆ ಇದು. ಅದಾದಮೇಲೆ ಎಕ್ಸಾಮ್ ಬರೆದು ಆದಮೇಲೆ ನೀವು ಡಾಟಾ ಫ್ಲೋ ಮಾಡಬೇಕಾದ್ರೆ ಯಾವುದೋ ಒಂದು ಮಂಗಳೂರಲ್ಲಿ ತುಂಬ ಏಜೆಂಟ್ ಇದ್ದಾರೆ ಅಥವಾ ಕರ್ನಾಟಕದಲ್ಲಿ ತುಂಬ ಏಜೆಂಟ್ಗಳಿದ್ದಾರೆ. ಬಟ್ ಕರೆಕ್ಟಾಗಿ ಜೆನ್ಯೂನ್ ಆಗಿರೋ ಏಜೆಂಟ್ ಅಥವಾ ನಿಮ್ಮ ಫ್ರೆಂಡ್ಸನ್ನು ಕೇಳಿಕೊಂಡು ನೀವು ಯಾವ ಏಜೆಂಟ್ ಹೋಗ್ಬೋದಂತ ಅವ್ರನ್ನ ಕೇಳಿಕೊಂಡು ಆ ಏಜೆಂಟ್ ಥ್ರೂ ನೀವು
ಈ ಡಾಟಾ ಫ್ಲೋ ಪ್ರೊಸೆಸ್ ಮಾಡಿಕೊಂಡ್ರೆ ಡಾಟಾ ಫ್ಲೋ ಅಟ್ಲೀಸ್ಟ್ 1 ಮಂತ್ ತೊಗೊಳುತ್ತೆ ನಿಮಗೆ. 1 ಮಂತಲ್ಲಿ ನಿಮಗೆ ಡಾಟಾ ಫ್ಲೋ ಕಂಪ್ಲೀಟ್ ಆಗಿ ಬರುತ್ತೆ. ಅದಾದಮೇಲೆ ನೀವು ಈ ಡಾಟಾ ಫ್ಲೋಗೆ ಏನೆಲ್ಲ ಬೇಕಂದ್ರೆ ಅದೇ ಎಕ್ಸ್ಪೀರಿಯನ್ಸ್ ಬೇಕು, ನರ್ಸಿಂಗ್ ಡಿಗ್ರಿ ಮತ್ತು ಗುಡ್ ಸ್ಟ್ಯಾಂಡಿಂಗ್ ಅಂತ ಒಂದು ಕರ್ನಾಟಕ ನರ್ಸಿಂಗ್ ಕೌನ್ಸಿಲಿಂಗಿಂದ ನಿಮಗೆ ಗುಡ್ ಸ್ಟ್ಯಾಂಡಿಂಗ್ ಅಂತ ಸರ್ಟಿಫಿಕೇಟ್ ಸಿಗುತ್ತೆ. ಆ ಗುಡ್ ಸ್ಟ್ಯಾಂಡಿಂಗಿಗೆ ನೀವು ಅಪಾಯಿಂಟ್ಮೆಂಟ್ ತೊಗೊಂಡು ನೀವು ಮಾಡ್ಬೋದು ಅಥವಾ ಥ್ರೂ ಏಜೆಂಟ್ ಥ್ರೂ ಸಹ ನೀವು ಮಾಡ್ಕೊಂಡು ತರ್ಬೋದು. ಇದಾದಮೇಲೆ ನೀವು HRD ಅಂತ ಒಂದು ಅಟೆಸ್ಟೇಷನ್ಸ್ ಮಾಡಿಸ್ಬೇಕು. ಇದೆಲ್ಲ ಆದಮೇಲೆ ದುಬೈಯಲ್ಲಿ ಕೊರೋನಾಕ್ಕಿಂತ ಮುಂಚೆ ಜಾಬ್ ಇಂಡಿಯಾದಲ್ಲಿ ಇರೋವಾಗಲೇ ನಿಮಗೆ ಆಫರ್ ಲೆಟ್ರ್ ಬರ್ತಿತ್ತು ಮತ್ತು ನಿಮಗೆ ವೀಸಾ ಸಹ ಅವರು ಮುಂಚೆನೇ ಕೊಡ್ತಾಯಿದ್ರು. ಬಟ್ ಆಫ್ಟರ್ ಕೊರೋನಾ ಕಂಪ್ಲೀಟ್ಲಿ ಚೇಂಜ್ ಆಗಿದೆ. ಅವರು ವೀಸಾ ಯಾವ ಕಾರಣಕ್ಕೂ ಇಂಡಿಯಾದಲ್ಲಿದ್ದರೆ ನಿಮಗೆ ಕೊಡಲ್ಲ. ಸೊ ಯೂಶ್ವಲಿ ನೀವು ಏನು ಮಾಡಬೇಕಂದ್ರೆ ಇಂಡಿಯಾದಿಂದ ನೀವು ದುಬೈಗೆ ಫ್ಲೈ ಆಗಬೇಕು ವಿತ್ ವಿಸಿಟ್ ವೀಸಾ. ಅದು ವಿಸಿಟ್ ವೀಸಾ ನೀವು ಒಂದು 2 ಮಂತ್ಸ್ ಅಥವಾ 1 ಮಂತ್ಗೆ ಹಾಗೆಲ್ಲ ಸಿಗುತ್ತೆ. ಇವಾಗ ರೂಲ್ಸ್ ಎಲ್ಲ ತುಂಬ ಚೇಂಜ್ ಆಗಿದೆ, ಅದನ್ನು ಅಪ್ಡೇಟ್ ನೀವು ನೋಡ್ಕೊಳ್ತಾ ಇರಿ. ಸೊ ಆ ವಿಸಿಟ್ ವೀಸಾ ತಗೊಂಡು ನೀವು ಹೋಗಬೇಕು. ಮತ್ತು ದುಬೈಲಿ ಒಂದು ಪ್ರಾಬ್ಲಮ್ ಏನಂದರೆ ಯಾರು ಫಿಸಿಕಲ್ CV ಆಕ್ಸೆಪ್ಟ್ ಮಾಡಲ್ಲ. ನೀವು ಆ ಯೋಚನೆಯಲ್ಲಿ ದುಬೈಗೆ ಮಾತ್ರ ಖಂಡಿತ ಹೋಗಬೇಡಿ. ಫಿಸಿಕಲ್ CV ಯಾರು ಆಕ್ಸೆಪ್ಟ್ ಮಾಡಲ್ಲ. ಅಲ್ಲೆಲ್ಲ ಏನಿದ್ರು ಇಮೇಲ್ ಮೂಲಕನೇ. ಸೊ ನೀವು ಇಮೇಲ್ ಕಳಿಸ್ಬೇಕು. ಅವ್ರು ಇಮೇಲ್ ರಿಪ್ಲೈ ಮಾಡಿದ್ರೆ ನಿಮ್ಮ CV ಸೆಲೆಕ್ಟ್ ಆಗಿದೆ ಅಂದರೆ ಇಂಟರ್ವ್ಯೂ ಕರೀತಾರೆ. ಇಂಟರ್ವ್ಯೂಲ್ಲಿ ನಿಮಗೆ ಬೇಕಾದ ಕೆಲವು ವಿಷಯಗಳನ್ನು ಅವರು ಕೇಳ್ತಾರೆ. ನೀವು ಕರೆಕ್ಟಾಗಿ ಪ್ರಿಪೇರ್ ಆದರೆ ಡೆಫಿನೆಟ್ಲಿ ನಿಮಗೆ ಆಫರ್ ಲೆವೆಲ್ ಚೆನ್ನಾಗಿರುತ್ತೆ. ದುಬೈಲಿ ಹೇಗೆ ಅಂದರೆ ಪ್ರೈವೇಟ್ ಮತ್ತು ಗೌರ್ಮೆಂಟ್ ಸೆಕ್ಷನ್ಸ್ ಇದೆ. ಅದರಲ್ಲಿ ಪ್ರೈವೇಟ್ ಏಜೆನ್ಸಿ ಮಿನಿಮಮ್ ಒಂದೇ 7 ಅಥವಾ 6 to 7,000 ನಿಮಗೆ ಸ್ಯಾಲ್ರಿ ಸ್ಟಾರ್ಟಿಂಗಲ್ಲಿ ಇರುತ್ತೆ. ಕೆಲವು ಕ್ಲಿನಿಕ್ಸ್ ಎಲ್ಲ 5,000 ಎಲ್ಲ ಕೊಡ್ತಾರೆ. ಅದಾದಮೇಲೆ ನಿಮಗೆ ಗೌರ್ಮೆಂಟ್ ಸೆಕ್ಷನ್ ಸಿಕ್ಕರೆ ಗೌರ್ಮೆಂಟಲ್ಲಿ ನಿಮಗೆ ತುಂಬ ಚೆನ್ನಾಗಿ ಸಿಗುತ್ತೆ. ಲೈಕ್ 9,000 12,000 ಆ ಥರ ಎಲ್ಲ ಸ್ಯಾಲ್ರಿ ಇರುತ್ತೆ. ಅದು ಡಿಪೆಂಡ್ಸ್ ನಿಮಗೆ. ಸೊ ಇದು ದುಬೈಗೆ ಆಯಿತು. ಸೊ ನಿಮಗೆ ಅಟ್ಲೀಸ್ಟ್ ಒಂದು 2 ಮಂತ್ಸ್ ಆದರೂ ಟೈಮ್ ತೊಗೊಳುತ್ತೆ ಜಾಯ್ನ್ ಆಗಿ, ನಿಮ್ಮ ವೀಸಾ ಕನ್ವರ್ಟ್ ಆಗಿ ನೀವು ಜಾಬ್ ವೀಸಾ ತೊಗೊಳ್ಬೇಕಾದ್ರೆ ತುಂಬ ಟೈಮ್ ತೊಗೊಳುತ್ತೆ. ಮತ್ತು ಅದಾದಮೇಲೆ ನಿಮಗೆ ಇನ್ ಕೇಸ್ ನಿಮಗೆ ದುಬೈಯಲ್ಲಿದ್ದು ನೀವು ದುಬೈ ಎಕ್ಸಾಮ್ ಬರೆದು ಬಟ್ ನಿಮಗೆ ಆಫರ್ ಅಬುದಾಬಿದು ಬಂದರೆ ಅಥವಾ ಶಾರ್ಜಾದ್ ಬಂದರೆ ಅದು ಡಿಪೆಂಡ್ಸ್ ಆನ್ ಹಾಸ್ಪಿಟಲ್, ಅವರು ಕನ್ವರ್ಟ್ ಮಾಡ್ಕೊಳ್ತಾರೆ. ಅದು ಹಾಗೆ ನೀವು ವಿದೌಟ್ ಎಕ್ಸಾಮ್ ಬರೆಯದೆ ನೀವು ಕನ್ವರ್ಟ್ ಮಾಡ್ಕೊಳ್ಬೋದು. ಬಟ್ ಅಲ್ಲಿ ನಿಮಗೆ ಎಲಿಜಿಬಲ್ ಲೆಟ್ರ್ ಇರಬೇಕು. ಅದು ಎಲಿಜಿಬಲ್ ಲೆಟ್ರ್ ನಿಮಗೆ ಆಫ್ಟರ್ ನಿಮಗೆಲ್ಲ ಡಾಟಾ ಫ್ಲೋ ಪ್ರೊಸೆಸ್ ಆದಮೇಲೆ ನಿಮಗೆ ಎಲಿಜಿಬಲ್ ಲೆಟ್ರ್ ಅಂತ ಬರುತ್ತೆ. ಸೊ ಇಲ್ಲಿ ಇದ್ಕೊಂಡು ಸಹ ಕೆಲವರು ಅಂದರೆ ಇಂಡಿಯಾದಲ್ಲಿ ಇದ್ಕೊಂಡು ಸಹ ಕೆಲವರು ಕನ್ವರ್ಟ್ ಮಾಡ್ಕೊಳ್ತಾರೆ ದುಬೈಯಿಂದ ಹಾದಿಗೆ. ಬಟ್ ಕೆಲವೊಮ್ಮೆ ಟೈಮ್ ನೀವು ಎಕ್ಸಾಮ್ ಬರೀಬೇಕಾಗುತ್ತೆ. ಕೆಲವೊಂದು ಟೈಮಲ್ಲಿ ಹಾಸ್ಪಿಟಲ್ ಅವರು ವಿಲ್ಲಿಂಗ್ ಇದ್ದರೆ, ಈಗ ಎಕ್ಸಾಂಪಲ್ ನೀವು ದುಬೈಗೆ ಜಾಬ್ ಹುಡುಕಕ್ಕೆ ಅಂತ ಹೋದ್ರಿ, ಅಲ್ಲಿ ನೀವು ಮೇಲ್ ಕಳಿಸುವಾಗ ಅವರು ದುಬೈ ಕೆಲವು ಬ್ರಾಂಚ್ ಹಾಸ್ಪಿಟ್ಲ್ಗಳು ಅಬುದಾಬಿಲಿ ಅಥವಾ ಶಾರ್ಜಾದಲ್ಲಿದ್ದರೆ ಅವ್ರು ಅಲ್ಲಿಗೆ ಹೋಗ್ಬೇಕಂತ ಹೇಳಿದರೆ ಅವಾಗ ನೀವು ಅವರಿಗೆ ಹೇಳಬೇಕಂದ್ರೆ DHA ನಮ್ಮ ಹತ್ರ ಇರೋದು, ಎಕ್ಸಾಮ್ ನಾವು ಅದು ಲೈಸೆನ್ಸಿಂಗ್ ಎಕ್ಸಾಮ್ ನಮ್ಮ ಹತ್ರ ಇರೋದು, ಬಟ್ ನಮ್ಮ ಹತ್ರ ಅಥವಾ MOH ಇಲ್ಲ ಅಂತ ಹೇಳಿದರೆ ಅವ್ರು ಕನ್ವರ್ಟ್ ಮಾಡ್ಕೊಳ್ತಾರೆ. ಅದೊಂದು 2 ಮಂತ್ಸ್ ಪ್ರೊಸೆಸ್ ತೊಗೊಳುತ್ತೆ, ಅದು ಅಲ್ಲಿಯೇ ಮಾಡ್ತಾರೆ. ಸೊ ಅಬುದಾಬಿಗೆ ನಿಮಗೆ ಸ್ಯಾಲ್ರಿ ಸ್ವಲ್ಪ ಚೆನ್ನಾಗಿದೆ ಕಂಪೇರ್ಟು, ಅಲ್ಲಿಗೆ ಸಹ ನಿಮಗೆ ಒಳ್ಳೆ ಆಪರ್ಚುನಿಟಿ ಸಿಗುತ್ತೆ. ಸೊ ಇದು ಕಂಪ್ಲೀಟ್ ಬಂದುಬಿಟ್ಟು ದುಬೈ ಯಾವ ರೀತಿ ಎಕ್ಸಾಮ್ ತಗೊಳ್ಳೋದು, ಅದು ಯಾವ ರೀತಿ ಪ್ರಿಪೇರ್ ಆಗೋದು ಅಂತ ನಾನು ಹೇಳಿದೆ. ಜೀವನ ಶೈಲಿ ಹೇಗೆಂದರೆ ನಿಮಗೆ 5,000 ಅಥವಾ 6,000 ಸ್ಯಾಲ್ರಿ ಇದ್ದರೆ ಸಿಂಗಲ್ ಅಥವಾ ನೀವು ಬ್ಯಾಚುಲರ್ ಆಗಿದ್ದರೆ ಡೆಫಿನೆಟ್ಲಿ ನಿಮಗೆ ಒಳ್ಳೆ ಸ್ಯಾಲ್ರಿ, ಅದು ನಿಮಗೆ ಸ್ವಲ್ಪ ಅಫೋರ್ಡಬಲ್ ಆಗ್ಬೋದು, ಸ್ವಲ್ಪ ಸೇವಿಂಗ್ಸ್ ಮಾಡ್ಬೋದು ನಿಮಗೆ. ಬಟ್ ಫ್ಯಾಮ್ಲಿ ಅಂತ ಬಂದರೆ ಇದು ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಅಲ್ಲಿ ರೂಮ್ ರೆಂಟ್ ಎಲ್ಲ ತುಂಬ ಕಾಸ್ಟ್ಲಿ ಇದೆ. ದುಬೈ ಇಸ್ ಲೈಕ್ ಟೂರಿಸ್ಟ್ ಪ್ಲೇಸ್, ತುಂಬ ಕಾಸ್ಟ್ಲಿ ಇರುತ್ತೆ ನಿಮಗೆ. ಸೊ ಅದಕ್ಕೋಸ್ಕರ ನೀವು ಫ್ಯೂಚರಲ್ಲಿ ಏನಾದರೂ ಒಂದು ಅಲ್ಲಿಂದ ಸ್ಟೆಪ್ ತೊಗೊಂಡು ಅದು ಗೌರ್ಮೆಂಟಿಗೆ ನೀವು ಟ್ರೈ ಮಾಡ್ಬೋದು ಅಲ್ಲಿಂದು, ಅಥವಾ ಅಲ್ಲಿ ಮಿಲಿಟ್ರಿ ಹಾಸ್ಪಿಟಲ್ ಇರ್ತೇವಲ್ಲ ಅಲ್ಲಿದ್ದು ಆ್ಯಂಬುಲೆನ್ಸ್ ಸೆಕ್ಷನ್ಸಲ್ಲೆಲ್ಲ ಆ್ಯಂಬುಲೆನ್ಸ್ ನರ್ಸ್ ಆಗಿ ಕೆಲಸ ಮಾಡ್ಬೋದು. ಇದು ನಿಮಗೆ ಆಪರ್ಚುನಿಟಿ ಅಷ್ಟು ಈಸಿಯಾಗಿ ಸಿಗಲ್ಲ. ಯಾಕಂದರೆ ದುಬೈಲಿ ಇವಾಗಂತೂ ತುಂಬ ಆಪರ್ಚುನಿಟಿ ಕಮ್ಮಿ ಆಗಿದೆ ನರ್ಸಸ್ಗಳಿಗೆ, ಎಸ್ಪೆಷಲಿ ಮೇಲ್ ನರ್ಸಸ್ಗಳಿಗೆ. ಯಾಕಂದರೆ ಅದು ಅರಬ್ ಕಂಟ್ರಿ ಆಗಿರೋದ್ರಿಂದ ಅವ್ರು ಅಷ್ಟೊಂದು ಪ್ರಿಫರ್ ಮಾಡೋದಿಲ್ಲ ಮೇಲ್ ನರ್ಸಸ್ಗಳಿಗೆ. ಮತ್ತು ಎಸ್ಪೆಷಲಿ ಇವಾಗ ಇಂಡಿಯಾದವನ್ಸ್ ಅವ್ರು ಅಷ್ಟು ಪ್ರಿಫರ್ ಮಾಡಲ್ಲ. ಯಾಕಂದರೆ ತುಂಬ ರೂಲ್ಸ್ಗಳೆಲ್ಲ ಚೇಂಜ್ ಆಗಿದೆ. ಪ್ರತಿ ದೇಶಕ್ಕೂ ಅವರೊಂದು 10% 20% ಅಷ್ಟೇ ಜಾಬ್ ತೊಗೊಳ್ತಾ ಇದ್ದಾರೆ. ಅದು ಎಲ್ಲ ನಾಟ್ ಓನ್ಲಿ ನರ್ಸಿಂಗ್ ಫೀಲ್ಡ್, ಎಲ್ಲ ಫೀಲ್ಡಲ್ಲೂ ಹಾಗೆ ಅಪ್ಲೈ ಆಗಿದೆ. ಸೊ ನೀವು ನರ್ಸಿಂಗ್ ಬಿಟ್ಟು ಬೇರೆ ಫೀಲ್ಡಲ್ಸು ಜಾಬ್ ಹುಡುಕ್ತಾ ಇದ್ದರೆ ಖಂಡಿತ ನಿಮಗೆ ಸ್ಯಾಲ್ರಿ ರೇಂಜಸ್ ಬಂದುಬಿಟ್ಟು 2,000, 2,500, 3,000 ಅದು ರಿಯಲಿ ತುಂಬ ಕಮ್ಮಿ ಸ್ಯಾಲ್ರಿ ಆಗುತ್ತೆ. ಅದು ಅಷ್ಟು ಜಾಬ್ ಆಫರ್ ಬಂದರೆ ನೀವು ಖಂಡಿತ ಸೆಲೆಕ್ಟ್ ಮಾಡಬೇಡಿ. ಯಾಕಂದರೆ ಅಲ್ಲಿ ತುಂಬ ಜನ ಹೋಗಿದ್ದಾರೆ, ಅಂದರೆ ಲೈಕ್ ಸೇಲ್ಸ್ ಮ್ಯಾನು ಅಥವಾ ಏನೋ ಕಂಪ್ಯೂಟರ್ ಜಾಬು ಅಥವಾ ನನಗೆ BVM ಆಗಿದೆ ಅಥವಾ ನನಗೆ BA ಆಗಿದೆ ಅಂತ ತುಂಬ ಜನ ಹೋಗಿದವರು ಇದ್ದಾರೆ ನನಗೆ ಗೊತ್ತಿರೋ ಪ್ರಕಾರ. ಬಟ್ ಅದು ಕರೆಕ್ಟಾಗಿ ಅವರಿಗೆ ಜಾಬ್ ಆಪರ್ಚುನಿಟಿ ಸಿಗಲ್ಲ ಅಲ್ಲಿ. ಯಾಕಂದ್ರೆ ನಮ್ಮ ಎಜುಕೇಷನ್ ಕಂಪ್ಲೀಟ್ ಬೇರೆ,
ಅವರ ಎಜುಕೇಷನ್ ಕಂಪ್ಲೀಟ್ ಬೇರೆ, ಅಂದರೆ ನಾನ್ ಕ್ಲಿನಿಕಲಿ ಹೇಳ್ತಾ ಇದ್ದೀನಿ. ಬಟ್ ಕ್ಲಿನಿಕಲಿ ಬಂದರೆ ನಮ್ಮ ನರ್ಸಿಂಗ್ ಆಗಲಿ, ಡಾಕ್ಟರ್ಸ್ ಆಗಲಿ ಅಥವಾ ಕ್ಲಿನಿಕಲ್ ಪ್ರೊಫೆಷನ್ಸ್ ಎಲ್ಲೇ ಹೋದರೂ ಸೇಮ್ ಎಜುಕೇಷನ್, ಸೇಮ್ ನಾವು ಥಿಂಗ್ಸ್ ಯೂಸ್ ಮಾಡ್ತೇವೆ ಅಥವಾ ಏನಾದರೂ ನಾವು ಪೇಷಂಟಿಗೆ ಯೂಸ್ ಮಾಡೋದು. ಸೊ ಅದರಲ್ಲಿ ಅಷ್ಟೊಂದು ಡಿಫ್ರೆನ್ಸ್ ಬರಲ್ಲ. ಸೊ ಜಾಬ್ ಆಪರ್ಚುನಿಟಿ ಹೇಳಬೇಕಂದ್ರೆ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಅಥವಾ ಹೆಲ್ತ್ ಪ್ರೊಫೆಷನಲ್ಲಿ ಇದೆ, ಬಟ್ ಇವಾಗ ಕಮ್ಮಿ ಆಗ್ತಿದೆ. ಬಟ್ ನಾನು ಈಗಿನ ಸಮಯಕ್ಕೆ ನಾನು ನಿಮಗೆ ಸಜೆಸ್ಟ್ ಮಾಡೋದಂದರೆ ಎಸ್ಪೆಷಲಿ ಫೀಮೇಲ್ಸ್ ಅಥವಾ ಯಂಗ್ ಬಾಯ್ ಲೈಕ್ 25-20 ಇಯರ್ಸ್, ಇವಾಗ ರೀಸೆಂಟಾಗಿ ನೀವು BSc ಮುಗಿಸಿದ್ದೀರಾ ಅಥವಾ GN ಮುಗಿಸಿದ್ದೀರಾ ಅಂದರೆ ನಿಮಗೆ ಸೌದಿ ಈಸ್ ಅ ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀನಿ ನಾನು. ಯಾಕಂದರೆ ಸೌದಿಯಲ್ಲಿ ಅವರು BSc GNM ಅಂತ ಏನೋ ಸಪ್ರೇಟಾಗಿ ನೋಡೋಲ್ಲ, ಎರಡೂ ಒಂದೇ ನೋಡ್ತಾರೆ ಅವರು. ಮತ್ತು ಸ್ಯಾಲ್ರೀಸ್ ನಿಮಗೆ ಆಲ್ಮೋಸ್ಟ್ 1 ಲಕ್ಷ ತನಕ, 1 ಲಕ್ಷ ಮತ್ತು ಓವರ್ ಟೈಮ್ ಪೇ ಮಾಡ್ತಾರೆ. ಸೌದಿಯಲ್ಲಿ ಇನ್ನೊಂದು ಬೆನಿಫಿಟ್ ಏನಂದರೆ ನಿಮಗೆ ಅಕೊಮಡೇಷನ್ ತುಂಬ ಅಲವೆನ್ಸ್ ಕೊಡ್ತಾರೆ. ಯಾಕಂದರೆ ಅಕೊಮಡೇಷನ್ಸ್ ಆಲ್ಮೋಸ್ಟ್ ಹಾಸ್ಪಿಟಲ್ ನಿಮಗೆ ಫ್ರೀ ಕೊಡ್ತಾರೆ. ಅದೇ ನಾವು ಮಾಡೋದು ತುಂಬ ಮುಖ್ಯವಾದ ಸೇವಿಂಗ್ಸ್. ಮತ್ತು ಅವರ ಫುಡ್ ಅಲವೆನ್ಸ್ ಕೊಡ್ತಾರೆ, ಮತ್ತು ಎಕ್ಸ್ಟ್ರಾ ಶಿಫ್ಟ್ ನೀವು ಡ್ಯೂಟಿ ಮಾಡಿದ್ರೆ ನಿಮಗೆ ಪೇ ಮಾಡ್ತಾರೆ. ಸೊ ಸೌದಿ ಈಸ್ ಅ ಬೆಸ್ಟ್ ಆಪ್ಷನ್ ಫಾರ್ ಬ್ಯಾಚುಲರ್ ಅಥವಾ ಫ್ಯಾಮಿಲಿ ಇದ್ರೆ ಸಹ ನಿಮಗೆ ಇಬ್ಬರು ನರ್ಸ್ ಆದರೆ ಅಥವಾ ಇಬ್ಬರು ಮೆಡಿಕಲ್ ಫೀಲ್ಡಲ್ಲಿದ್ದರೆ ನಿಮಗೆ ಒಳ್ಳೆ ಆಪ್ಷನ್. ಬಟ್ ಸೌದಿಗೆ ಹೇಗೆಂದರೆ ನೀವು ಎಕ್ಸಾಮ್ ಬಂದುಬಿಟ್ಟು MOH ಬರೀಬೇಕು. ಅದು ಎಲ್ಲಿ ಬರೀಬೇಕಂದ್ರೆ ಕೆಲವು ಮೋಸ್ಟ್ ಆಫ್ ದ ಹಾಸ್ಪಿಟಲ್ ಅವರು ಸೌದಿಗೆ ಫಸ್ಟ್ ಜಾಬ್ ತಗೊಂಡು ನಿಮಗೆ ಹೋಗಿ ಎಕ್ಸಾಮ್ ಬರೀಬೇಕು. ಏನಂದರೆ ದುಬೈಗೆ ನೀವು ಹೋಗಿ ಜಾಬ್ ಹುಡುಕಿ ನೀವು ಆಮೇಲೆ ನೀವು ಜಾಯ್ನ್ ಆಗಬೇಕು. ಬಟ್ ಸೌದಿಗೆ ಹಾಗಲ್ಲ. ಸೌದಿಗೆ ಹೇಗೆಂದರೆ ನೀವು ಇಂಡಿಯಾದಲ್ಲಿ ಇರುವಾಗಲೇ ನಿಮಗೆ ಏಜೆಂಟ್ ಎಲ್ಲ ಪ್ರೊಸೆಸ್ ಮಾಡಿ ನಿಮಗೆ ಜಾಬ್ ಆಫರ್ ಕೈಯಲ್ಲಿ ಇರುತ್ತೆ. ಸ್ಯಾಲ್ರಿ ಎಷ್ಟು ಅಂತ ಗೊತ್ತಿರುತ್ತೆ, ಹಾಸ್ಪಿಟಲ್ ನೇಮ್ ಗೊತ್ತಿರುತ್ತೆ. ಸೊ ನಿಮಗೆ ಎಲ್ಲ ಡೀಟೇಲ್ಸ್ ಮುಂಚೆನೇ ಕೊಡ್ತಾರೆ. ಸೊ ಸೌದಿಗೆ ಸಹ ನೀವು MOH ಮಾಡ್ಬೋದು, MOH ಎಕ್ಸಾಮ್ ಬರೀಬೋದು. ಅದು ನೀವು ಇಲ್ಲೇ ಇಂಡಿಯಾದಲ್ಲಿದ್ದು ಬರೀಬೋದು ಅಥವಾ ನೀವು ಸೌದಿಗೆ ಜಾಬ್ ತೊಗೊಂಡು ಅಲ್ಲೇ ಜಾಬ್ ಮಾಡ್ತಾ ವಿದಿನ್ 2 ಮಂತ್ಸಲ್ಲಿ ನೀವು ಎಕ್ಸಾಮ್ ಬರ್ಕೊಂಡು ಲೈಸೆನ್ಸ್ ತೊಗೋಬೋದು. ಸೌದಿ ಒಂದು ಲೆಕ್ಕದಲ್ಲಿ ಸೇವ್ ಮಾಡಲಿಕ್ಕೆ ತುಂಬ ಒಳ್ಳೆ ಆಪ್ಷನ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಕತಾರ್ ಸಹ ಅಷ್ಟೇ. ಕತಾರ್ ಪ್ರೊಮೆಟ್ರಿಕ್ ಅಂತ ಒಂದು ಎಕ್ಸಾಮ್ ಬರುತ್ತೆ. ಆ ಪ್ರೊಮೆಟ್ರಿಕ್ ಎಕ್ಸಾಮ್ ಸಹ ನಿಮಗೆ ಇಂಡಿಯಾದಲ್ಲಿ ಪ್ರಿಪೇರ್ ಆಗಿ ಇಂಡಿಯಾದಲ್ಲಿ ಎಕ್ಸಾಮ್ ಕ್ಲಿಯರ್ ಮಾಡಿ ನೀವು ಜಾಬ್ ಹುಡ್ಕೋಬೋದು. ಬಟ್ ಕತಾರ್, ಸೌದಿ, ಒಮನ್ ಇವರಿಗೆಲ್ಲ ಆಫರ್ ಮುಂಚೆನೇ ಸಿಗುತ್ತೆ. ಆಫರ್ ಲೆಟರ್ ಅಂದರೆ ವರ್ಕ್, ಹಾಸ್ಪಿಟಲ್ ಹೆಸರು, ಯಾವ ಕೆಲಸ, ಎಲ್ಲಿ ಕೆಲಸ, ಯಾವ ಡಿಪಾರ್ಟ್ಮೆಂಟ್, ಏನು ಸ್ಯಾಲ್ರಿ ಅಂತ ನಿಮಗೆ ಮುಂಚೆನೇ ಸಿಗುತ್ತೆ. ಬಟ್ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂದರೆ ದುಬೈಗೆಲ್ಲ ಮುಂಚೆನೇ ಸಿಗೋಲ್ಲ, ನೀವು ಹೋಗಿ ಹುಡುಕಬೇಕು. ನಿಮಗೆ ಫ್ಲೈಟ್ ಟಿಕೆಟು ಪ್ರೊಸೆಸ್ ಎಲ್ಲ ಸೇರಿ ನಿಯರ್ಲಿ 2 to 3 lakhs ಬೇಕಾಗುತ್ತೆ. ಮತ್ತು ಒಂದು ವೇಳೆ ನಿಮಗೆ 2 ಮಂತ್ಸಲ್ಲಿ ಜಾಬ್ ಸಿಗಲಿದ್ರೆ ಡೆಫಿನೆಟ್ಲಿ ನೀವು ತುಂಬ ಡಿಪ್ರೆಷನ್ ಆಗುತ್ತೆ ಅಲ್ಲಿ. ಯಾಕಂದರೆ ಆ ಜಾಬ್ ಹುಡುಕೋ ಪ್ರೊಸೆಸ್ ಅಂತೂ ತುಂಬ ನೋವಾಗುತ್ತೆ. ಯಾಕಂದರೆ ಬಿಸಿಲಲ್ಲಿ ನೀವು ಪ್ರತಿಯೊಂದು ಹಾಸ್ಪಿಟ್ಲಿಗೆ ಹೋಗಬೇಕು. ಕೆಲವೊಮ್ಮೆ ಅವರು ಎಂಟ್ರಿಯೇ ಬಿಡೋಲ್ಲ ಹಾಸ್ಪಿಟಲ್ಗೆ ನಿಮಗೆ. ಯಾಕಂದರೆ ಎಲ್ಲ ನೀವು ಮೇಲ್ ಕಳಿಸಿ ನಾವು ನೋಡ್ತೀವಿ ಅಂತ ಹೇಳ್ತಾರೆ, ಬಟ್ ಮೇಲ್ ರಿಪ್ಲೈ ಬರೋಲ್ಲ. ಬಟ್ ಫೀಮೇಲ್ಸ್ಗೆ ಒಳ್ಳೆ ಆಪರ್ಚುನಿಟಿ ಇದೆ. ಆದರೂ ಸ್ಪೆಷಲಿ ನಾನು ಹೇಳಿದಲ್ಲ OT ಅಥವಾ ಡೆಲಿವರಿ ಡಿಪಾರ್ಟ್ಮೆಂಟ್ ಅವ್ರ ಎಕ್ಸ್ಪೀರಿಯನ್ಸ್ ಇದ್ದರೆ ಅವರಿಗೆ ಪ್ರಿಫರೆನ್ಸ್ ಮಾಡ್ತಾರೆ. ಬಟ್ ಅದರ್ ದ್ಯಾನ್ ಮೇಲ್ಸ್ಗೆ ಅಷ್ಟೇನು ಪ್ರಿಫರ್ ನಾನು ಮಾಡಲ್ಲ. ಈ ಇತ್ತೀಚೆಗೆ ಸೌದಿ ತುಂಬ ಚೆನ್ನಾಗಿದೆ, ಯಾಕಂದರೆ ತುಂಬ ರೂಲ್ಸ್ಗಳೆಲ್ಲ ಚೇಂಜ್ ಆಗಿದೆ ಮತ್ತು ತುಂಬ ಫ್ರೀಡಮ್ ಬಂದಿದೆ ಸೌದಿಯಲ್ಲಿ. ಸೊ ಸೌದಿ ಈಸ್ ಅ ಬೆಸ್ಟ್ ಆಪ್ಷನ್ ಅಂತ ನಾನು ಹೇಳ್ತೀನಿ. ಅದೇ ರೀತಿ ಕುವೈಟ್ ಸಹ ಇದೆ. ಕುವೈಟಲ್ಲಿ ನನ್ನ ಫ್ರೆಂಡ್ಸ್ ಕೆಲವರು ವರ್ಕ್ ಮಾಡ್ತಾಯಿದ್ದಾರೆ. ತುಂಬ ಸ್ಟ್ರಿಕ್ಟ್ ಲಾ ಎಲ್ಲ ಇದೆ ಅಲ್ಲಿ, ಬಟ್ ವರ್ಕ್ ಕಂಡೀಷನ್ಸ್ ಚೆನ್ನಾಗಿದೆ, ತೊಂದರೆ ಇಲ್ಲ. ಈವನ್ ಸೌದಿಯಲ್ಲಿ ಸಹ ಚೆನ್ನಾಗಿದೆ. ಸೊ ಇದು ಎಲ್ಲ GCC ಕಂಟ್ರಿಗಳ ಬಗ್ಗೆ ನಾನು ನಿಮಗೆ ಮುಂದೆ ಒಂದು ಸಣ್ಣ ಇನ್ಫಾರ್ಮೇಷನ್ ನನಗೆ ಎಷ್ಟು ಗೊತ್ತಿದೆ ಅಷ್ಟು ನಾನು ಶೇರ್ ಮಾಡಿಕೊಂಡೆ. ಬಟ್ ಕೆರಿಯರ್ ಆಪ್ಷನ್ ಅಥವಾ ಕೆರಿಯರ್ ಗ್ರೋತ್ ಅಂತ ಬಂದರೆ ದುಬೈಯಲ್ಲಿ ಅಷ್ಟು ಈಸಿಯಾಗಿ ಸ್ಯಾಲ್ರಿ ಇನ್ಕ್ರಿಮೆಂಟ್ ಆಗಲ್ಲ ಮತ್ತು ನಿಮಗೆ ಬೇಗ ಪೊಸಿಷನ್ಸ್ ಬರಲ್ಲ. ಯಾಕಂದರೆ ಅಲ್ಲಿ ತುಂಬ ಜನ ಫಿಲಿಪೀನ್ಸ್ ಇರ್ತಾರೆ, ಮತ್ತು ಅರೇಬಿಕ್ಸ್, ಈಜಿಪ್ಟ್ ಅವ್ರ್ಸ್ ಎಲ್ಲ ಇರ್ತಾರೆ, ಮತ್ತು ಇಂಡಿಯಾದವ್ರು ಇರ್ತಾರೆ. ಅದರಲ್ಲೂ ಸ್ಪೆಷಲಿ ಕರ್ನಾಟಕ ಕಮ್ಮಿ, ಕೇರಳದವರು ತುಂಬ ಜನ ಇರ್ತಾರೆ. ಸೊ ಇವ್ರ ನಡುವೆ ಎಲ್ಲ ನೀವು ಬೆಸ್ಟ್ ಆಪ್ಷನ್ ನೀವು ಅಂದರೆ ಬೆಸ್ಟ್ ಸರ್ವಿಸ್ ಕೊಟ್ಟು ಪೊಸಿಷನ್ ತೊಗೊಳ್ಬೇಕಾದ್ರೆ ತುಂಬ ಲೇಟ್ ಆಗುತ್ತೆ. ಯಾಕಂದರೆ ಅವರು ಮಾತ್ರ ತುಂಬ ಅಡ್ವಾನ್ಸ್ ಆಗಿ ಇರ್ತಾರೆ ಮತ್ತು ಅವರು ಪ್ರಿಫರೆನ್ಸ್ ತುಂಬ ಚೆನ್ನಾಗಿ, ಅಂದರೆ ಇಂಗ್ಲೀಷ್ ಲೆವೆಲ್ಲ ಸ್ವಲ್ಪ ಚೆನ್ನಾಗಿರುತ್ತೆ. ಅದಕ್ಕೆ ನೀವು ಏನಾದರೂ ಇಂಗ್ಲೀಷ್ ಪ್ರಾಕ್ಟೀಸ್ ಮಾಡಬೇಕಂದ್ರೆ ಇವಾಗಲೇ ನೀವು ಗಲ್ಫ್ ಕಂಟ್ರೀಸ್ ಇತ್ತೀಚೆಗೆ ಇಂಗ್ಲೀಷ್ನ ತುಂಬ ಇಂಪಾರ್ಟೆಂಟ್ ಆಗಿ ಕನ್ಸಿಡರ್ ಮಾಡ್ತಿದ್ದಾರೆ. ಸೊ ನೀವು ಆದಷ್ಟು ಇಂಗ್ಲೀಷ್ನ ಪ್ರಾಕ್ಟೀಸ್ ಮಾಡಿ ಮಾತಾಡಿ, ನೀವು ಡ್ಯೂಟಿಯಲ್ಲಿ ಮಾತಾಡುವಾಗ ಡಾಕ್ಟರ್ಸ್ ಮಾತಾಡುವಾಗ ಕಿವಿ ಕೊಟ್ಟು ಕೇಳಿ. ಸೊ ನಾನು ಹಾಗೆ ಕಲಿತು ನಾನು ಈಗ ಯುರೋಪ್ ಕಂಟ್ರಿಗೆ ನನಗೆ ಇಂಗ್ಲೀಷ್ ತುಂಬ ಹೆಲ್ಪ್ ಆಯಿತು, ನಾನು ಇಂಗ್ಲೀಷ್ ಎಕ್ಸಾಮ್ ಕ್ಲಿಯರ್ ಮಾಡಿದ್ದಕ್ಕೆ. ಸೊ ಅದಕ್ಕೆ ನಾನು ನಿಮಗೆ ಹೇಳೋದು, ನೀವು ನಿಮಗೆ ಅಲ್ಲಿಗೆ GCC ಕಂಟ್ರಿ ಇಷ್ಟ ಇಲ್ಲ ಅಂದರೆ ನೀವು ನೆಕ್ಸ್ಟ್ ನಿಮಗೆ ಆಪ್ಷನ್ ಇರೋದೇ ಯುರೋಪ್ ಕಂಟ್ರಿ. ಸೊ ಯುರೋಪ್ ಕಂಟ್ರಿ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ತುಂಬ ಕ್ಲಿಯರಾಗಿ ನಾನು ಶೇರ್ ಮಾಡ್ಕೊಳ್ತೀನಿ. ಈ GCC ಕಂಟ್ರಿಗಳ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಅಥವಾ ನಿಮಗೆ ಯಾವುದಾದ್ರೂ ಕ್ವೈರಿ ಪ್ರಾಬ್ಲಮ್ ಇದ್ದರೆ ಖಂಡಿತವಾಗ್ಲೂ ನನಗೆ ಕಮೆಂಟ್ ಮಾಡಿ, ನಾನು ಕಮೆಂಟ್ ಮೂಲಕ ಆನ್ಸರ್ ಮಾಡ್ತೀನಿ. ಅದೇ ರೀತಿ ನನ್ನ ಲೈಫ್ ಬಿಯಾಂಡ್ ಸ್ಕ್ರಬ್ಸ್ ಚಾನಲ್ ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು.